30/6/2024 ನಡೆಯಿರುವಂಥ KRTT ಪರೀಕ್ಷೆಯ ಪೇಪರ್ ಸೆಕೆಂಡ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಿಕೆಗೆ ಸಂಬಂಧಪಟ್ಟಂಥ ಸಂಭವನೀಯ ಉತ್ತರಗಳನ್ನು ನಾವಿಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ 61ನೇದು, ಅನುವಂಶತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯಕ್ಷೀಕರಣ ತತ್ವಗಳನ್ನು ನೀಡಿದವರು ಯಾರು ಅಂತಂದಾಗ ಮೆಂಡೆಲ್. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಹೇಗಿರ್ತದೆ ಅಂತ ಪ್ರಶ್ನೆ ಕೇಳಿದಾನ. ಬಾಲ್ಯಾವಸ್ಥೆದಾಗ ಅಂತಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿರ್ತದೆ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನ ಆಗಿರ್ತದೆ. 63ನೇ ಪ್ರಶ್ನೆ, ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆ ಹಂತ ಎಲ್ಲಿರ್ತದೆ ಅಂತಂದ್ರೆ ನಮಗೆ ಕನ್ಫ್ಯೂಸ್ ಆಗೋದು ಎರಡ್ರಿ. ಪೂರ್ವ ತಾರುಣ್ಯಾವಸ್ಥೆನ ಪೂರ್ವ ತಾರುಣ್ಯಾವಸ್ಥೆಯಲ್ಲಿ ಅಷ್ಟೇ ಇರಲ್ಲ, ಉತ್ತರ ತಾರುಣ್ಯಾವಸ್ಥೆಯಲ್ಲಿ ನಮ್ಗೆ ಲಿಂಗ ಪಾತ್ರಗಳ ಕಲಿಕೆ ಹಂತವನ್ನು ನಾವು ಕಾಣ್ತೀವಿ. 64ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆ ಅಂಶವಲ್ಲ? ಜ್ಞಾನಾತ್ಮಕ ಅಂದ್ರೆ ಜಿನ್ ಪಿಯಾಜೆಯವರ ಬರ್ತದ್ರಿ. ಇದು ಜಿನ್ ಪಿಯಾಜೆ ಭಾಳ ಸಲ ಕೇಳಿದ್ದಾನೆ ಈ ಪ್ರಶ್ನೆ. ಸಂವೇದನೆ ಮತ್ತು ಗ್ರಹಿಕೆನೂ ಕೂಡ ಜ್ಞಾನಾತ್ಮಕಕ್ಕೆ ಸಂಬಂಧಪಟ್ಟಿದ್ದು, ಪರಿಕಲ್ಪನಾ ಬೆಳವಣಿಗೆನೂ ಕೂಡ ಜ್ಞಾನಾತ್ಮಕಕ್ಕೆ ಸಂಬಂಧಪಟ್ಟಿದ್ದು, ಭಾಷಾ ಬೆಳವಣಿಗೆನೂ ಕೂಡ ಜ್ಞಾನಾತ್ಮಕಕ್ಕೆ ಸಂಬಂಧಪಟ್ಟಿದ್ದು, ದೇಹದ ಹರಡತೆಯ ಪ್ರಮಾಣದಲ್ಲಿ ಬದಲಾವಣೆ ಮಾತ್ರ ಇದು ಜ್ಞಾನಾತ್ಮಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಲ್ಲ, ಅಂಶವಲ್ಲ. ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ IQ ಮತ್ತು ಭಾವನಾತ್ಮಕ ಸೂಚ್ಯಂಕ IQಗಳಿಗಿರುವ ಸಂಬಂಧ ಹೆಂಗಿರ್ತದೆ ಅಂತಂದರೆ, ಭಾವನಾತ್ಮಕ ಸೂಚ್ಯಂಕ IQ ಬುದ್ಧಿಶಕ್ತಿ ಸೂಚ್ಯಂಕ IQಕ್ಕಿಂತ ಮಹತ್ವ ಆಗಿರ್ತದೆ ರೀ ಯಾವಾಗಲೂ. ಥಾಂಡ್ರೈಕರ್ ಕಲಿಕೆ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಯಾವುದು ಅಂತಂದರೆ, ಥಾಂಡ್ರೈಕರು ಬಹಳಷ್ಟು ಈಸಿ ಅದರಿ. ಇದು ಅಭ್ಯಾಸದ ನಿಯಮದಲ್ಲಿ ಉಪಯೋಗ ಮತ್ತು ಅನುಪಯೋಗ ಎಂಬ ನಿಯಮಗಳನ್ನು ನಾವು ಕಾಣ್ತೀವಿ. ಉತ್ತರ ಯಾವುದಾಗ್ತದೆ ಅಂದರೆ ಅಭ್ಯಾಸ ನಿಯಮ. ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ. ಕ್ರಮಾನುಗತ ಬೋಧನೆ ಕಂಪಲ್ಸರಿ, ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳ್ತಾನ್ರಿ. ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಕ್ರಮಾನುಗತ ಬೋಧನೆ ಇದರ ಕೊಡುಗೆಯಾಗಿದೆ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಪಾವ್ಲೋವ್ರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ ಏನು ಗುರುತಿಸ್ತದ ಅಂತಂದರೆ ಅನುಬಂಧಿತ ಉದ್ದೀಪನವನ್ನು ಗುರುತಿಸ್ತದ. ಗಿಲ್ಫರ್ಡ್ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ. ಗಿಲ್ಫರ್ಡ್ರವರ ಪ್ರತಿಯೊಂದು ಸಲ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಇದ್ರದ್ದು 3 ಏನಪ್ಪ ಅಂತಂದರೆ ಪ್ರಮುಖ 3 ಆಯಾಮಗಳ ಸರಿಯಾದ ಆಯಾಮಗಳು ಯಾವುವು ಅಂತಂದಾಗ ಕ್ರಿಯೆಗಳು, ವಿಷಯ ವಸ್ತುಗಳು, ಉತ್ಪನ್ನಗಳು. ರೆವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ ನಾವು ಎಲ್ಲ ಏನು ಮಾಡ್ತೀವಿ ಅಂತಂದ್ರೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಗುರುತಿಸ್ತೀವಿ. ಆದರೆ ಇದರ ಉತ್ತರ ಯಾವುದಾಗ್ತದಂದರೆ ರೆವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಪರೀಕ್ಷೆ ಒಂದು ಬುದ್ಧಿಶಕ್ತಿ ಪರೀಕ್ಷೆ ಅದ ರೀ. ಭಾಳಷ್ಟು ಈಜಿ ಅದ ರೀ ಇದು ಆನ್ಸರು. ಪೇಪರ್ನು ಭಾಳಷ್ಟು ಈಜಿ ಅದ ರೀ. ಸಿಗ್ಮಂಡ್ ಫ್ರಾಯ್ಡ್ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಯಾವುದು? ಇದು ಏನಪ್ಪ ಅಂತಂದರೆ ನೇರವಾದಂಥ ಪ್ರಶ್ನೆಗಳು ಇವೇನು ಏನಪ್ಪ ಅಂತಂದರೆ ಇಂಡೈರೆಕ್ಟ್ ಪ್ರಶ್ನೆ ಅಲ್ಲ, ನೇರವಾದಂಥ ಪ್ರಶ್ನೆಗಳು. ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತವನ್ನು ಮಂಡನೆ ಮಾಡಿದವನು ಯಾರು ಅಂದರೆ ಸಿಗ್ಮಂಡ್ ಫ್ರಾಯ್ಡ್. ರಾಬರ್ಟ್ ಎಂ ಗ್ಯಾಗ್ನೆನೂ ಬಹಳಷ್ಟು ಸಲ ಪ್ರಶ್ನೆ ಕೇಳಿದಾನ್ರಿ, ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಿದಾನ. ಕಲಿಕೆ ವರ್ಗೀಕರಣದಲ್ಲಿ 8ನೇ ಕಲಿಕೆ ಯಾವುದು ಅಂದಾಗ ಸಮಸ್ಯಾ ಪರಿಹಾರ ಕಲಿಕೆನೇ 8ನೇ ಕಲಿಕೆ. ವೇಗವರ್ಧನ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ. ವೇಗವರ್ಧನೆಯನ್ನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೂ ಅಲ್ಲ, ಸಾಮಾನ್ಯ ಮಕ್ಕಳಿಗೂ ಅಲ್ಲ, ಸೃಜನಶೀಲ ಮಕ್ಕಳಿಗಲ್ರಿ. ಪ್ರತಿಭಾವಂತ ಮಕ್ಕಳಿಗೆ ವೇಗವರ್ಧನ ಶೈಕ್ಷಣಿಕ ಅವಕಾಶವನ್ನು ಒದಗಿಸಲಾಗಿದೆ. ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಯನ್ನು ಬಿಡಿಸಲು ಸಹಾಯಕ ಆಗ್ತದೆ. ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಣನೆ ಅಂದರೆ ಗಣಿತದಲ್ಲಿ ಪಡೆದ ಜ್ಞಾನ ಭೌತಶಾಸ್ತ್ರದಲ್ಲೂ ಕೂಡ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಸಹಾಯಕ ಆಗ್ತದೆ ಅಂದರೆ ಇದು ಧನಾತ್ಮಕ ವರ್ಗಾವಣೆ. ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ. ರಚನೆ ಮಾಡುವಂಥ ಸಂದರ್ಭ, ಅಕ್ಷರ ಬಿಡಿಸುವಂಥ ಸಂದರ್ಭ ವ್ಯತ್ಯಾಸ ಕಾಣೋದು, ಅಸಮಂಜಸ ಅಂತರ ಮಾಡೋದು, ಅನಿಯಮಿತ ಜೋಡಣೆ ಮಾಡೋದು. ಇದು ಯಾಕಂತಂದರೆ ಬರೆಯೋದರಲ್ಲಿ ಅಂದರೆ ಬರೆಯೋದಕ್ಕಂತಂದರೆ ಯಾವ ಲಕ್ಷಣ? ಕಲಿಕಾ ನ್ಯೂನ್ಯತೆಯ ಡಿಸ್ಗ್ರಾಫಿಯ ಲಕ್ಷಣ. ಯಾವ ಲಕ್ಷಣ ಆಗ್ತದೆ ಇದು? ಡಿಸ್ಗ್ರಾಫಿಯದ ಲಕ್ಷಣ. ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತ ಮತ್ತು ನಿರಂತರವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಯಾವುದು ಅಂದಾಗ ಸ್ವಾಭಾವೀಕರಣ. ಬ್ಲೂಮನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ? ಬೌದ್ಧಿಕ ಸಾಮರ್ಥ್ಯ ಅಂತ ಬಹಳ ಜನ ಹಾಕ್ತಾರೆ, ತಪ್ಪು. ಮನೋಜನ್ಯ ವಲಯ ಅಂದರೆ ದೈಹಿಕ ಮತ್ತು ಕೈಚಳಕದ ಕೌಶಲ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು.
ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆಗೆ ಏನಂತ ಕರಿತೀವಿ ಅಂದರೆ ಸಾಧನಾ ಪರೀಕ್ಷೆ ಅಂತ ಕರಿತೀವಿ. ಕೆಳಗಿನವುಗಳಿನ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ. ಅನ್ವಯ ಮಾಡೋದು ಅಂದರೆ ಹೂ ಬಿಡಿಸೋದು ಅದು ಕೌಶಲ್ಯ ಐತ್ರಿ. ಮತ್ತು ಜೊತೆಗೆ ಚುನಾವಣೆ ಅರ್ಥವನ್ನು ಸ್ಮರಿಸುವುದು, ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವುದು, ಇವು ತಿಳುವಳಿಕೆ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅನ್ವಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದು ಅಂತಂದಾಗ ವಿದ್ಯಾರ್ಥಿಗಳ ಲೋಹಗಳು ಮತ್ತು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು. ಇದು ಅನ್ವಯ ಮಾಡ್ತಾನೆ ಇದು. ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ IQ. ಸಾಮಾನ್ಯ ಮಕ್ಕಳದು ಬುದ್ಧಿಶಕ್ತಿ ಸೂಚ್ಯಂಕ IQ ಎಷ್ಟು ಇರ್ತದ ಅಂತ ಗಣನೆ ಮಾಡಿದಾಗ 90ರಿಂದ 110ರ ನಡುವೆ ಇರ್ತದ್ರಿ ಅದು. ಒಳನೋಟ ಕಲಿಕೆ ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ? ಒಳನೋಟ ಕಲಿಕೆ ಚಿಂಪಾಂಜಿ ಕೋಲನ್ನು ಹಿಡ್ಕೊಂಡು ಅದೇನು ಇಡಿಯಿಂದ ಬಿಡಿಯಿಂದ ಇಡಿಗೆ ಮಾಡ್ತದಲ್ರಿ, ಇಡಿಯಿಂದ ಬಿಡಿಯ ಕಡೆಗೆ ಸಂಗ್ರಹ ಮಾಡ್ತದ. ಪಾಠ ಯೋಜನೆಯು ಬೋಧನೆಯ ಕ್ರಿಯಾಪೂರ್ವ ಹಂತ ಆಗಿರ್ತದೆ. ಅದು ಅಂದರೆ ಬೋಧನೆಗಿಂತ ಪೂರ್ವದ ಹಂತದಲ್ಲಿ ಪಾಠ ಯೋಜನೆ ಆಗಿರ್ತದೆ. ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು. ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ? ಪುನರ್ಬಲನ ಕೌಶಲ್ಯ ಅಂದಾಗ ಧನಾತ್ಮಕ ಇರ್ತದೆ, ಎಲ್ಲರಿಗೂ ಗುರ್ತು. ಚಪ್ಪಾಳೆ ಹೊಡೆಯುವುದಂದಾಗ ಅಶಬ್ದಾಯಿಕ ಪುನರ್ಬಲನ. ಪುನರ್ಕೇಂದ್ರೀಕರಣ ಮತ್ತು ಪುನರ್ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು? ಯಾವುದ್ರದ ಅಂತಂದರೆ ಇದು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯಗಳನ್ನು ಒಳಗೊಂಡಿರ್ತದೆ. ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ. ಬಾಹ್ಯ ಅಂದರೆ ಸಂದರ್ಶನ ತಂತ್ರ ಆಗೋದಿಲ್ಲ. ಸಮಾಜ ಮಿತಿ ಅಂದರೆ ಸಮಾಜದಲ್ಲಿ ನಡೀತಾ ಇರುವಂಥದ್ದು. ಬಾಹ್ಯ ಅಂತ ಕೇಳ್ಯಾನ. ಬಾಹ್ಯ ಅಂದರೆ ವೀಕ್ಷಣಾ ತಂತ್ರ ರೀ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶಿತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ. ಪ್ಲಸ್ ಆಗಲ್ರಿ, ಅನುವಂಶಿತೆ ಇಂಟು ಪರಿಸರ ಅಂದಾಗ ವಿಕಾಸ ಆಗ್ತದ್ರಿ. ಇಲ್ಲಿ ಉತ್ತರ ಯಾವುದಾಗ್ತದೆ ಅಂತಂದರೆ ಅನುವಂಶಿತೆ ಇಂಟು ಪರಿಸರ. ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವಂಥ ಪರೀಕ್ಷೆ ಯಾವುದಾಗ್ತದೆ ಅಂದ್ರೆ ಮಾನದಂಡ ಆಧಾರಿತ ಪರೀಕ್ಷೆ ಆಗ್ತದೆ. ವೈಗೋಡ್ಸಿಯವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪ ಅಭಿವೃದ್ಧಿ ವಲಯವನ್ನು ಸಮೀಪ ಅಭಿವೃದ್ಧಿ ವಲಯ ಅಂತಂದರೆ ಇಲ್ಲಿ ಮೊದಲು ನೋಡ್ರಿ, ಆಗಲ್ರಿ. ಸಮೀಪ ಅಭಿವೃದ್ಧಿ ವಲಯ ಅಂದರೆ ಈ ಮಧ್ಯದಲ್ಲಿಂದ ಏನಾಗ್ತದಂದ್ರೆ ಇದು ಸಮೀಪ ಅಭಿವೃದ್ಧಿ ವಲಯ. ಇದಕ್ಕೆ ಸಮೀಪ ಆದದ್ದು ಯಾವುದು? ಬಿ ರೀ. ಹಾಗಾಗಿ ಇದು ಉತ್ತರ ಯಾವುದಾಗ್ತದೆ ರೀ? ಬಿ ಆಗ್ತದೆ. ಎರಡನೇ ಆನ್ಸರ್ ರೀ. ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ. ಹಾಗಾದರೆ ಅವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ? ಸಂವೇದನಾ ಗತಿ ಹಂತದಲ್ಲಿ ಪ್ರಜ್ಞೆಯನ್ನು ಮೂಡಿಸ್ಕೊಳ್ತಾರೆ. ಕಾರ್ಯಪೂರ್ವ ಹಂತದಲ್ಲಿ ಪರಿಕಲ್ಪನೆಯನ್ನು ಮಾಡ್ತಾರೆ. ಭಾಷಾ ಬೆಳವಣಿಗೆನೂ ಆಗ್ತದೆ. ಮೂರ್ತ ಕಾರ್ಯಗಳ ಹಂತದಲ್ಲಿ ಏನಪ್ಪ ಅಂತಂದರೆ ಒಂದು ಲೋಟದಲ್ಲಿ ಹಾಲನ್ನು ಹಾಕಿದಾಗ, ಜ್ಯೂಸನ್ನು ಹಾಕಿದಾಗ ಅಳತೆ ಮಾಡುವಂಥ ಒಂದು ಕ್ರಮ. ಜೊತೆಗೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ವಿಚಾರ ಮಾಡ್ತಾರೆ. ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಪರಿಹರಿಸ್ತಾರೆ. ಅಂದರೆ ಉತ್ತರ ಯಾವುದಾಗ್ತದೆ? ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ. ಕಂಪಲ್ಸರಿ ಜೀನ್ ಪಿಯಾಜೆ ಮೇಲೆ ನೋಡಿ 2 ಪ್ರಶ್ನೆಗಳು ಬಂದಿದ್ದಾವೆ. ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು. ಬೆಳವಣಿಗೆ ವಿಕಾಸ ಒಂದು ಭಾಗ ಸರಿ ಅದ ರೀ, ವಿಕಾಸ ಬೆಳವಣಿಗೆಯ ಭಾಗ ತಪ್ಪದ ರೀ. ಬೆಳವಣಿಗೆ ನಿರಂತರವಾದರೆ ವಿಕಾಸ ನಿರಂತರವಾದದಲ್ಲ ತಪ್ಪದ ರೀ. ಬೆಳವಣಿಗೆ ನಿರಂತರವಾದದಲ್ಲಾದರೆ ವಿಕಾಸ ನಿರಂತರ ಸರಿ ಅದ ರೀ. ಇಲ್ಲಿ ತಪ್ಪಾದ ಹೇಳಿಕೆ ಅಂತ ಕೇಳೋಣ. ತಪ್ಪಾದ ಹೇಳಿಕೆ ಅಂತಂದಾಗ ಇಲ್ಲಿ ಬಿ ಮತ್ತು ಸಿ ಆನ್ಸರ್ ಆಗ್ತದೆ ರೀ. ಯಾವುದಾಗ್ತದೆ? ಬಿ ಮತ್ತು ಸಿ. ಇಲ್ಲಿ ಉತ್ತರ ಯಾವುದಾಗ್ತದೆ? ಬಿ ಮತ್ತು ಸಿ. ಈ ರೀತಿ ಸ್ನೇಹಿತರೆ ಪೇಪರ್ 2ಗೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿವಿ. ಕೀ ಆನ್ಸರ್ ಸಂಭವನೀಯ ಕೀ ಉತ್ತರಗಳಾಗಿರ್ತವೆ. ಇಷ್ಟು ಹೇಳಿ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.